ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಷಡಕ್ಷರಿ ಅವರ ಹೆಸರು ಸೆಕೆಂಡ್ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವರು. ನಿಮ್ಗೆ ನೆನಪಿರಬಹುದು, ಮೊದಲ ಲಿಸ್ಟಲ್ಲೇ ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಕೊಟ್ಬಿಟ್ಟಿದ್ದೀವಿ ನಾವು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು. ಬಟ್ ಸಾಕಾಗಲ್ಲ, ಯಾಕಂದ್ರೆ ಅರ್ಧಕ್ಕರ್ಧ ನಿಮಗೆ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಅಂತ ನೀವು ಗಮನಿಸಿದ್ರೆ ಲಿಂಗಾಯತ, ಕುರುಬ ಮತ್ತು ಒಕ್ಕಲಿಗ ಸಮುದಾಯವೇ ಅತಿ ಹೆಚ್ಚಿನ ಪ್ರಾಬಲ್ಯ ಹೊಂದಿರೋದು. ಹಾಗಾಗಿ ಆ ಸಮುದಾಯಗಳಿಗೆ ನೀವು ಎಷ್ಟೇ ಸ್ಥಾನ ಕೊಟ್ಟರು ಕೂಡ ಕಡಿಮೆನೆ ಅಂತ. ಮತ್ತೊಂದು ವಿಚಾರ ನೀವು ನೆನಪು ಮಾಡ್ಕೊಳ್ಳಬಹುದು, ಕಾಂಗ್ರೆಸ್ ಪಾಳೆಯದಲ್ಲಿ ಅತಿ ಹೆಚ್ಚಿನ ಶಾಸಕರಿರೋದು ಕೂಡ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವರೇ. 30ಕ್ಕೂ ಹೆಚ್ಚು ಶಾಸಕರು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವರಿದ್ದಾರೆ. ಹಾಗಾಗಿ ಅವರಿಗೆಲ್ಲ ನ್ಯಾಯ ಕೊಡಬೇಕು ಅಂತ ಅನ್ನೋದಾದ್ರೆ ನೀವು ಒಂದಷ್ಟು ಸ್ಥಾನಗಳನ್ನ ಲಿಂಗಾಯತ ಸಮುದಾಯಕ್ಕೆ ಮೀಸಲಿಡಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಅದರ ಆಧಾರದಲ್ಲಿ ನೋಡಿದ್ರೆ ಷಡಕ್ಷರಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ದೆಹಲಿಗೆ ಹೋಗಿ ಲಾಬಿ ಮಾಡೋದಕ್ಕೆ ಹೋಗಿ ಆರೋಗ್ಯ ಸಮಸ್ಯೆ ಆಗಿದೆ ಅಂತೆ ಷಡಕ್ಷರಿ ಅವರಿಗೆ. DCM ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಟ್ಟ ಬೆಂಬಲಿಗ ಕೂಡ ಹೌದು. ಹಾಗಾಗಿ ಪರಮೇಶ್ವರ್ ಅವರ ಮುಖಾಂತರ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಸಿದ್ದರಾಮಯ್ಯ ಅವರ ಸಪೋರ್ಟ್ ಕೂಡ ಇದೆ ಷಡಕ್ಷರಿ ಅವರಿಗೆ. ಸಿದ್ದರಾಮಯ್ಯನವರು ಕೂಡ ಇವರ ಪರವಾಗಿ ಬ್ಯಾಟ್ ಬೀಸ್ತಾರಾ? ಬಿಜೆಪಿ ಭದ್ರ ಕೋಟೆ ಆಗಿರುವ ಕ್ಷೇತ್ರಗಳನ್ನೇ ಕಾಂಗ್ರೆಸ್ ವಶಕ್ಕೆ ತಂದುಕೊಟ್ಟಂತಹ ನಾಯಕ ಅಂತ ಅವರನ್ನ ಹೇಳಲಾಗುತ್ತೆ. ಇದೆಲ್ಲವನ್ನ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅವ್ರಿಗೇನಾದ್ರೂ ಸಚಿವ ಸ್ಥಾನ ಕೊಡೋದ್ರಲ್ಲಿ ಕಾಂಗ್ರೆಸ್ ಮನಸ್ಸು ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಎನಿವೆ, ಇದೆಲ್ಲ ವಿಚಾರಗಳು ಕೂಡ ಷಡಕ್ಷರಿ ಅವರಿಗೆ ಪ್ಲಸ್ ಆಗೋ ಸಾಧ್ಯತೆಗಳಿದೆ.